ಗೃಹಿಣಿಯರ ಬೇಜವಾಬ್ದಾರಿಯ ಪರಿಣಾಮ, ಕಿಡಿಗೇಡಿಗಳ ಅವಕಾಶಕ್ಕೆ ಸಾಕ್ಷಿಯಾದ ಕಳ್ಳತನ ಪ್ರಕರಣ. ವೈದ್ಯರ ಎಡವಟ್ಟಿಗೆ ಬಾಣಂತಿಯ ಸಾವು, ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದೆ ಪೋಷಕರ ಪ್ರತಿಭಟನೆ, ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿರುವ ಘಟನೆ. ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ, ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್, ಓರ್ವ ವಿದ್ಯಾರ್ಥಿ ಬಂಧನ. ಹಳೆ ಸೇಡಿಗೆ ಹೊಸ ಕನಸು ಕಟ್ಟಿಕೊಂಡ ಯುವಕ ಬಲಿ, 3 ವರ್ಷಗಳ ಹಿಂದಿನ ದ್ವೇಷಕ್ಕೆ ಸಾಕ್ಷಿಯಾದ ಘಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಗೃಹಿಣಿಯರು ಬೇಜವಾಬ್ದಾರಿಯಿಂದ ಮಾಡಿಕೊಳ್ಳುವ ಒಂದು ಸಣ್ಣ ತಪ್ಪಿನ ಪರಿಣಾಮ ಕೆಲ ಕಿಡಿಗೇಡಿಗಳು ಅವಕಾಶವನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿರುವ ಕಳ್ಳತನ ಪ್ರಕರಣವೊಂದು ಸಾಕ್ಷಿಯಾಗಿದೆ. ಅದೇನಂತೀರಾ? ಈ ವರದಿ ನೋಡಿ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯಲ್ಲಿ ಲಕ್ಷ್ಮೀನಾರಾಯಣ್ ಎಂಬ ದಂಪತಿ ಸುಮಾರು 40 ವರ್ಷಗಳಿಂದ ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಗಂಡ ಹೆಂಡತಿ ಯಾರೊಬ್ಬರು ಹೊರಗೆ ಹೋಗುವ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕಿ ಮತ್ತೊಬ್ಬರು ಬಂದಾಗ ಬೀಗ ಇಲ್ಲದೆ ಪರದಾಡಬಾರದು ಎಂಬ ಉದ್ದೇಶದಿಂದ ಮನೆಯ ಕಿಟಕಿಯ ಬಳಿ ಬೀಗದ ಕೈಯನ್ನ ಇಟ್ಟು ಹೋಗುತ್ತಿದ್ರು. ಎಂದಿನಂತೆ ಭಾನುವಾರವೂ ಸಹ ಲಕ್ಷ್ಮೀನಾರಾಯಣ್ ಮುಂಜಾನೆ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ಪತ್ನಿ ತಾನು ಹೊರಗೆ ಹೋಗಬೇಕಾಗಿದ್ದಾಗ ಪತಿ ಮನೆಗೆ ಬಂದು ಪರದಾಡಬಾರದು ಎಂದು ಮನೆಗೆ ಬೀಗ ಹಾಕಿ ಕಿಟಕಿ ಬಳಿ ಬೀಗದ ಕೈ ಇಟ್ಟಿದ್ದಾರೆ. ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಯಾರೋ ಕಿಡಿಗೇಡಿಗಳು ಶಿಸ್ತಾಗಿ ಮನೆಯ ಡೋರ್ ಲಾಕ್ ತೆಗೆದು ಬೀರುವಿನಲ್ಲಿ ಚಿನ್ನಾಭರಣಕ್ಕಾಗಿ ತಡಕಾಡುವ ಭರದಲ್ಲಿ ಬಟ್ಟೆಯನ್ನೆಲ್ಲ ಚೆಲ್ಲಾಪಿಲ್ಲಿಯನ್ನಾಗಿಸಿದ್ದಾರೆ. ಕಣ್ಣಿಗೆ ಬಿದ್ದ ಸುಮಾರು 8 ರಿಂದ 10 ಗ್ರಾಂ ತೂಕದ ಚಿನ್ನದ ಓಲೆ ಹಾಗೂ ಪತ್ನಿ ಉಳಿತಾಯ ಮಾಡಿಕೊಂಡಿದ್ದ ಒಂದಷ್ಟು ನಗದನ್ನ ಕದ್ದೊಯ್ದಿದ್ದಾರೆ. ಪತ್ನಿ ಸುಮಾರು 8 ಗಂಟೆ ಸಮಯದಲ್ಲಿ ಮನೆಗೆ ಬಂದು ನೋಡಿದಾಗ ಕಿಟಕಿಯಲ್ಲಿ ಇರಬೇಕಾದ ಬೀಗದ ಕೈ ಬಾಗಿಲಿನಲ್ಲಿ ಇತ್ತಂತೆ. ಆದರೆ ಲಾಕ್ ಮಾಡಿರಲಿಲ್ವಂತೆ. ಇದನ್ನ ಕಂಡು ಗಾಬರಿಯಾಗಿ ಪತಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಾನು ಕಿಟಕಿ ಓಪನ್ ಮಾಡಿ ಯಾವಾಗ ಕಾಣಿಸಿದ್ದೆ ಕೀನ ಕಿಟಕಿ ಓಪನ್ ಮಾಡಿ ನೋಡಿದೆ, ಇರಲಿಲ್ಲ. ಇಲ್ಲಿ ನೋಡ್ಕೊಂಡೆ, ಆಮೇಲೆ ಲೈಟ್ ಹಾಕೊಂಡು ನೋಡ್ಕೊಂಡು ಟಾರ್ಚ್ ಹಾಕೊಂಡು ಒಳಗೆ ನೋಡ್ತಿದ್ದೆ. ಡೋರ್ ಕಾಲಿದ್ದೆ ಅಷ್ಟೇ, ಎಲ್ಲ ಕಿತ್ತಾಕಿ ತಗೊಂಡು ಒಳಗಡೆ ನೋಡಿದೆ. ಈಗ ಅಲ್ಲಿ ಸಿಕ್ಕಿದೆ. ಚಿಕನ್ ತಗೊಂಡು ಡೋರ್ ಲಾಕ್ ಮಾಡಿಲ್ಲ ಅಷ್ಟೇ. ನಮಸ್ತೆ. ಬ್ರೇಕ್ ಆಗಿದೆ ಇಲ್ಲ, $2.5 ಲಕ್ಷ ನಾನು ಊಟ ಮಾಡ್ಕೊಂಡು ಬರ್ತಾ ಈಗ టేస్ట్ ಬೇರೆ ಮುಡ್ದ ಅಂತ ಸಿಕ್ಕಿಂದೆ ರೋಸ್ ದೇಶದಿಂದ ಸಿಕ್ಕಿಲ್ಲ. ರೋಸ್ ಹಚ್ಕೊಂಡು ಬರ್ತಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ಎಷ್ಟು ವರ್ಷದಿಂದ ಈ ಮನೇಲಿದ್ರಣ? ನಾವು 40 ವರ್ಷದಿಂದ ಇಲ್ಲೇ ಇದ್ದೀವಿ. ಕೇಳಿ ಏನಾಗಿದೆ? ಇಲ್ಲ, ಮನೆಯಿಂದ ಡೋರ್ ತೆಗೆದು ಯಾರೋ ಎಲ್ಲ ಬೀರು ಎಲ್ಲ ತೆಗೆದು ಓಪನ್ ಮಾಡಿ ಎಲ್ಲ ಚೆಲ್ಲಾಬಿಲ್ಲಿ ಮಾಡಿ ಹೋಗಿದ್ದಾರೆ. ಹೇಗೆ ಮಾಡಿದಾರಲ್ಲ? ಬೀರು ತೆಗೆದಿದ್ದಾರೆ, ಇಲ್ಲಿ ಬೀಗನೂ ತೆಗೆದಿದ್ದಾರೆ. ಹೇಗೆ ತೆಗೆದ್ರು ಬೀಗ? ಬೀಗ ಇಟ್ಟಿದ್ದೆ ಅಲ್ಲಿ ಕೆಳಗಡೆ ಕಿಟಕಿಯಲ್ಲಿ. ನಾನು 6:30ಗೆ ಹೋಗಿದ್ದೆ ಡ್ಯೂಟಿಗೆ.
ಮತ್ತು ನಮ್ಮ ಮಿಸ್ಸಸ್ ಬಂದು ನೋಡಿದಾಗ 8 ಗಂಟೆಯಲ್ಲಿ ಬೀಗ ಓಪನ್ ಮಾಡಿ ಇದು ಮಾಡಿದ್ದಾರೆ. ಬೀಗ ಎಲ್ಲಿಟ್ಟಿದ್ರಿ ನೀವು? ಕಿಟಕಿಯಲ್ಲಿ ಇಟ್ಟಿದೆ ಸರ್. ಏನೇನೆಲ್ಲ ಹೋಗಿದೆ ಅಣ್ಣ? ಅದೇ ಸರ್, ಒಂದು ಒಡವೆ ಹೋಗಿದೆ, ಒಂದು ಓಲೆ ಮಾತ್ರ ಹೋಗಿದೆ. ಎಷ್ಟು ಗ್ರಾಮ್? ಒಂದು 8ರಿಂದ 10 ಗ್ರಾಮ್ ಇರ್ಬೋದು ಸರ್. ಜಾಸ್ತಿ ವರ್ಷ ಆಗಿತ್ತು ಅದು ಮಾಡಿಸಿ. ಕ್ಯಾಶ್ ಏನೇ? ಕ್ಯಾಶ್ ಏನೋ ಅವ್ರೇನೋ ಎತ್ತಿಟ್ಕೊಂಡಿದ್ಲಂತೆ, ಅದು ಲೆಕ್ಕ ಹಾಕಿಲ್ಲ. ಅವಾಗ ಸೇವಿಂಗ್ಸ್ ಮಾಡಿರೋದು ಇಟ್ಕೊಂಡಿದ್ದಾರೆ, ಅದಿಲ್ಲ ಅಂತ ಇದೆ. ಯಾವ ರೀತಿ ಕಷ್ಟಪಟ್ಟೆಲ್ಲ ಇದು ಮಾಡಿ ಮಾಡೋದು ಸರ್, ಏನು ಮಾಡೋಕ್ಕಾಗಲ್ಲ. ಯಾರ ಮೇಲೆ ಅನುಮಾನ ಏನಾದ್ರು? ಇಲ್ಲ ಸರ್. ಇನ್ನು ಸ್ಥಳಕ್ಕೆ ಬಂದ ನಗರ ಠಾಣಾ ಪೊಲೀಸರು ಹಾಗೂ ಎಫ್ಎಸ್ಎಲ್ ತಂಡ ಸ್ಥಳ ಪರಿಶೀಲನೆ ನಡೆಸಿ ಕಳ್ಳರ ಜಾಡಿಗಾಗಿ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಈ ಘಟನೆ ಪ್ರತಿಯೊಬ್ಬ ಗೃಹಿಣಿಯರಿಗೆ ಒಂದು ಪಾಠವಾಗಬೇಕಾಗಿದೆ. ಮನೆಯ ಬೀಗವನ್ನ ಅಕ್ಕಪಕ್ಕದ ಪರಿಚಯಸ್ಥರ ಕೈಗೆ ಕೊಟ್ಟು ಹೋಗುವುದನ್ನ ಬಿಟ್ಟು ಅತಿ ಬುದ್ಧಿವಂತಿಕೆಯಿಂದ ಎಲ್ಲೆಂದರಲ್ಲಿ ಇಟ್ಟರೆ ಏನಾಗುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಅಲ್ಲದೆ ನಗರದಲ್ಲಿ ಹೆಚ್ಚಾಗುತ್ತಿರುವ ಕಳ್ಳತನ ಪ್ರಕರಣಗಳು ಒಂದೆಡೆಯಾದರೆ ಚಾಮರಾಜಪೇಟೆಯಲ್ಲೇ ಮೇಲಿಂದ ಮೇಲೆ ಮರುಕಳಿಸುತ್ತಿರುವುದು ಈ ಭಾಗದ ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವೈದ್ಯರ ಎಡವಟ್ಟಿನಿಂದ 2 ತಿಂಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಓಬ್ಳೇಶ್ ಎಂಬುವರ ಪತ್ನಿ ನರ್ಮದಾ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ಗಂಡು ಮಗುವಿಗೆ ಜನ್ಮ ನೀಡಿದ್ದ ನರ್ಮದಾ ಅವರಿಗೆ 2 ಮಕ್ಕಳಿದ್ದಾರೆ. ಇತ್ತೀಚೆಗೆ ಕುಟುಂಬ ನಿಯಂತ್ರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಅವರು 2 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು. ಆದ್ರೆ ಶಸ್ತ್ರಚಿಕಿತ್ಸೆಯಾದ ಜಾಗದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ನೇರ ಕಾರಣ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ವೈದ್ಯರ ಬೇಜವಾಬ್ದಾರಿತನದಿಂದಲೇ ನರ್ಮದಾ ಮೃತಪಟ್ಟಿದ್ದಾರೆ ಎಂದು ಆಕ್ರೋಶಗೊಂಡ ಪೋಷಕರು ಮತ್ತು ಗ್ರಾಮಸ್ಥರು ಮೃತದೇಹವನ್ನು ಆಸ್ಪತ್ರೆಯ ಮುಂದಿಟ್ಟು ತಡರಾತ್ರಿ ಇಡೀ ಪ್ರತಿಭಟನೆ ನಡೆಸಿದರು. ಸಂಬಂಧಪಟ್ಟ ವೈದ್ಯರು ಸ್ಥಳಕ್ಕೆ ಬಾರದೆ ಇರುವುದು ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಈಕೆ ಏನಾಗಬೇಕು? ನಿಮಗೆ ತಂಗಿ ಆಗಬೇಕು. ಇವರಿಂದ ಯಾವಾಗ ಅಡ್ಮಿಟ್ ಮಾಡಿದ್ರಿ ನೀವು? ಏನಕ್ಕೆ ಮಾಡಿದ್ರಿ? ಮಕ್ಕಳು ಅಂದರೆ ಟ್ಯೂಬ್ಯಾಕ್ಟಮಿ, ವ್ಯಾಸಾಕ್ಟಮಿ ನಿಮ್ಗೆ ಗೊತ್ತಿಲ್ಲ ಏನು ಅಂತ. ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ ಅದನ್ನ ಲೇಸರಲ್ಲಿ ಕೈ ಆಪರೇಷನ್ ಮಾಡಿದ್ರು ಇವರಿಗೆ. ಆ ಕೈ ಆಪರೇಷನ್ ಮಾಡಿದ್ದೆ ಯಾವಾಗಮ್ಮ? 24 ತಾರೀಕು. 24ನೇ ತಾರೀಕಿಂದ ಇವ್ರು ಆರಾಮಾಗಿದ್ದೀರಾ? ಸರ್ ಆರಾಮಾಗಿಲ್ಲ. ಏನಾಗಿತ್ತು ಅವ್ರಿಗೆ ತೊಂದರೆ? ಸರ್ ಏನು ಊಟ ಕೊಡ್ತಾ ಇಲ್ಲ, ಹಾಲು ಬರ್ಲಿಲ್ಲ. ಅವ್ರೇನು ಹೊಟ್ಟೆಲಿ ಇನ್ಫೆಕ್ಷನ್ ಆಗಿದೆ ಅಂತ ಏನು ಊಟ ಊಟ ಕೊಡ್ತಾ ಇಲ್ಲ. ಊಟ ಕೊಡ್ಲಿಲ್ಲ ಅಂತ ಎಷ್ಟು ದಿವಸ ಆಯ್ತು ಹೇಳಿದ್ ನಿಮಗೆ? ಅವ್ರು ಎಷ್ಟು ದಿವಸದಿಂದ ಅವ್ರನ್ನ ಉಪವಾಸ ಇಟ್ಬಿಟ್ರು? ಸರ್ 7 ಡೇಸ್ ಗ್ಲೂಕೋಸ್ ಅಲ್ಲಿ ಹಾಕ್ತಾ ಇದ್ರ? ಗ್ಲೂಕೋಸ್ ಇಂಜೆಕ್ಷನ್ಸ್ ಅದೇನನ್ನ ಇದ್ರು ಅವ್ರು ಕೊಡ್ತಾ ಇದ್ರು? ಅವ್ರು ಕೊಡ್ತಾ ಇಲ್ಲ. ನಾನು ಇಲ್ಲಿ ತಗೊಂಡು ಬಂದು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್. ಅಂದ್ರೆ ನಿಮಗೆ ಇವ್ರು ಗೌರ್ಮೆಂಟ್ ಅವರು ಪ್ರೊವೈಡ್ ಏನೋ ಮಾಡ್ತಾ ಇಲ್ಲ, ಎಲ್ಲ ನೀವು ಲೋಕಲ್ ಪರ್ಚೇಸ್ ಮಾಡ್ಕೊಂಡು ಆ ಅಮ್ಮನಿಗೆ ನೀವು ಹಾಕ್ತಾ ಇದ್ರು. ಅವ್ರು ಬರ್ಕೊಟ್ರೆ ನಾವು ಆಚೆ ತಗೊಂಡು ಹೋಗಿ ಅಲ್ಲಿ ಕೊಡ್ತಾ ಇದ್ರು. ನೋಡಿ, ಯಾಕೆಂದ್ರೆ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಕಡೆ ಬರ್ಕೊಡ್ದು ಅಂತ ಸರ್ಕಾರ ನಿಯಮ ಇದೆ, ಆಮೇಲೆ ಸರ್ಕ್ಯುಲರ್ಗಳಿದೆ. ಆ ಸರ್ಕ್ಯುಲರ್ಗಳನ್ನ ಪಕ್ಕಾ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿನಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರನ್ನ ಯಾವತ್ತು ಹೆಚ್ಚು ಕಮ್ಮಿ ಜಾಸ್ತಿ ಸೀರಿಯಸ್ ಆಯಿತು. ನೆನ್ನೆ ಸಾಯಂಕಾಲ ಸೀರಿಯಸ್ ಆಯ್ತಾ? ಏನ್ ಹೇಳ್ತಾ ಇದ್ರು ಅವ್ರಿಗೆ? ನಿಮ್ಗೆ ಏನ್ ಹೇಳಿದ್ರು ಪಾರ್ಟಿ? ಈ ಅಮ್ಮ ತೆಲುಗುಲನ್ನು ನೋವು ಅಂತ ಹೇಳಿದ್ರು. ಆಂಬುಲೆನ್ಸ್ ಕರೆಸಿ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದ್ರೆ ಕರ್ಕೊಂಡು ಒಳಗಡೆ ಕಳಿಸಿದ್ವಿ. ಅಲ್ಲೇ ಡೆತ್ ಆಗ್ಬಿಟ್ಟು ಒಳಗಡೆ ಡೆತ್. ಆಪರೇಷನ್ ಮಾಡುವಾಗ ಮತ್ತೆ ನಿಮಗೆ ಯಾರಾದ್ರೂ ಕರೆದು ಅವತ್ತೇ ಸರ್ 7 ಡೇಸ್ ಎಲ್ಲೇ ಇಲ್ಲ, ನಮ್ಗೆ ಏನಿಲ್ಲ, ಹೊಟ್ಟೆಲಿ ಇನ್ಫೆಕ್ಷನ್ ಅಂತ ಹೇಳಿದ್ರು. ಮತ್ತೆ ಅವ್ರು ಕೊಟ್ಟಿರೋ ಸ್ಟ್ರಿಪ್ಸ್ ಎಲ್ಲ ಇದೆಯಲ್ಲ ನಿಮ್ಮ ಹತ್ರ? ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಅದು ತಗೋಬೇಕು ನೀವು. ಹೋಗಿ ಯಾರಾದ್ರೂ ಕಳಿಸಿ ತಗೊಂಡು ಮತ್ತೆ ಅದೇನು ಇನ್ಫೆಕ್ಷನ್ ಏನಕ್ಕೆ ಏನಕ್ಕೋಸ್ಕರ ನೀವೆಲ್ಲ ಎಲ್ಲಿ ತಗೊಳ್ತಾ ಇದ್ರಿ ಮಾತ್ರೆಗಳು? ನಾನು ಮುದ್ದೆನಲ್ಲಿ ಅಲ್ಲಲ್ಲ, ನೀವು ಈಗ ನಾನು ಇದೇ ಮೆಡಿಕಲ್ ಶಾಪಲ್ಲಿ ತಗೊಂಡ್ ಬರ್ತಾ ಇದ್ದೀರಾ? ನಿಮಗೆ ನೋಡಿದ ವೈದ್ಯಾಧಿಕಾರಿ ಯಾರು? ವಾಣಿ ರೆಡ್ಡಿ ಅವರೇ ನೋಡ್ತಾ ಇದ್ದೀರಾ? ಅವತ್ತಿಂದ ಮೊದಲಿಂದಾನು? ಅಲ್ಲ, ಮೊದಲು ಈಗ
ನೀವು ನಮ್ಮೂರಿಗೆ ಅಲ್ಲ ಬರ್ತಾರೆ ಎಲ್ಲಾದ್ರೂ ಇರ್ಲಿ ಸರ್ ನೋಡ್ತಾ ಇದ್ರು ಆಪರೇಷನ್ ಮಾಡಿದ್ದು ಇವರೇ ವಾರಿ ರೆಡ್ಡಿ. ಮಗು ನೋಡ್ತಾ ಇದ್ದೀವಿ. ಮಗು ನೋಡ್ತಾ ಇದ್ದಿದ್ದು ಯಾರು? ಈ ಮಂಜುಳ ಡಾಕ್ಟರ್ ಇದ್ದಾರೆ ಅವರು ಮಗು ನೋಡ್ತಾ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲೇ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಬ್ಬರು ಹಸುಗೂಸುಗಳನ್ನು ಬಿಟ್ಟು ತಾಯಿ ಸಾವನ್ನಪ್ಪಿರುವುದು ಗ್ರಾಮದಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದೆ. ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಮೃತರ ಕುಟುಂಬಸ್ಥರು ಎಚ್ಚರಿಸಿದ್ದಾರೆ. ಇನ್ನು ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲೇ ಚಿಂತಾಮಣಿಯಲ್ಲೇ ಆರೋಗ್ಯ ವ್ಯವಸ್ಥೆಯ ಹದಗೆಟ್ಟ ಸ್ಥಿತಿ ಬಯಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಟ್ವಿಟ್ಟರ್ ಹಾಗೂ ಫೇಸ್ಬುಕ್ ಮೂಲಕ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಅಸ್ಲಂ ಪಾಷಾ, ಎಂಎಂಪಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಓರ್ವ ವಿದ್ಯಾರ್ಥಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ಪೊಲೀಸರು ಎಂಬ ಭಯವೂ ಸಹ ಇಲ್ಲದೆ ಅವರ ಜೊತೆ ವಾಗ್ವಾದ ನಡೆಸಿ ಅವರ ಮೇಲೆಯೇ ಕೈ ಎತ್ತಿರುವ ವಿದ್ಯಾರ್ಥಿಗಳು. ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನ ಮುಂಭಾಗದಲ್ಲಿ. ಹೌದು, ಇದೇ ತಿಂಗಳ 8ರಂದು ಶುಕ್ರವಾರ ಪ್ರತಿಷ್ಠಿತ ನಾಗಾರ್ಜುನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಎನ್ನಲಾಗಿದೆ. ಅಂದು ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ರೀತಿಯಲ್ಲಿ ವರ್ತಿಸಿದ್ದಾರಂತೆ. ಈ ವೇಳೆ ಕೆಲ ವಿದ್ಯಾರ್ಥಿಗಳು ಮಾಡಿಫೈಡ್ ಮಾಡಿರುವ ಬೈಕ್ಗಳನ್ನು ತಂದು ಕಾಲೇಜಿನ ಹೊರಗೆ ನ್ಯೂಸೆನ್ಸ್ ಮಾಡುತ್ತಿದ್ದಾಗ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ನಂದಿ ಗಿರಿಧಾಮ ಪೊಲೀಸರು ವಿದ್ಯಾರ್ಥಿಗಳನ್ನ ಹತೋಟಿಗೆ ತರಲು ಪೊಲೀಸ್ ಭಾಷೆಯಲ್ಲಿ ಮಾತನಾಡಿದ್ದಾರೆ. ಆದರೆ ಮದ್ಯದ ನಶೆಯಲ್ಲಿ ಇದ್ದರೆನ್ನಲಾದ ಕೆಲ ವಿದ್ಯಾರ್ಥಿಗಳು ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿ ಎಎಸ್ಐ ಗಂಗರಾಜು ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯಿಂದ ನೆಲಕ್ಕೆ ಬಿದ್ದ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಕ್ಷಣ ಇತರೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಂದ ತಪ್ಪಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಇದಾದ ಬಳಿಕ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ವಿಡಿಯೋ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗುತ್ತಿದ್ದಂತೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿ A1 ಆರೋಪಿ ರಾಜೇಶ್, A2 ಆರೋಪಿ ಜಸ್ವಂತ್, A3 ಆರೋಪಿ ಇತರರು ಅಂತ ಎಫ್ಐಆರ್ ದಾಖಲು ಮಾಡಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸ್ ಇಲಾಖೆ ಪುಂಡಾಟ ಮೆರೆದ 3 ಪೈಕಿ ಓರ್ವ ವಿದ್ಯಾರ್ಥಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ತಲೆಮರೆಸಿಕೊಂಡಿರುವ 2 ವಿದ್ಯಾರ್ಥಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ.
ಚಿಕ್ಕಬಳ್ಳಾಪುರ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿರುವ ಘಟನೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿರುವ ಅಶಿಸ್ತು ವರ್ತನೆ ಕುರಿತು ಪೋಷಕರಲ್ಲೂ ಆತಂಕ ಮೂಡಿಸಿದೆ. ಒಟ್ಟಾರೆ ಮದ್ಯದ ನಶೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಓರ್ವ ಬಂಧನಕ್ಕೊಳಗಾಗಿದ್ದರೆ ಇನ್ನಿಬ್ಬರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ KCN ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಸುಮಾರು 3 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಸಣ್ಣದೊಂದು ಗಲಾಟೆಯಿಂದ ಹೊತ್ತಿಕೊಂಡಿದ್ದ ದ್ವೇಷ ದೊಡ್ಡದಾಗಿತ್ತು. ಗಲಾಟೆ ನಡೆದು 3 ವರ್ಷ ಕಳೆದ ಮೇಲೆ ಈಗ ಅದೇ ಗಲಾಟೆ 10 ಕನಸು ಕಟ್ಟಿಕೊಂಡು ಬದುಕುತ್ತಿದ್ದ ಓರ್ವ ಯುವಕನನ್ನು ಬಲಿ ತೆಗೆದುಕೊಂಡಿದೆ. ರಕ್ತದ ಮಡುವಿನಲ್ಲಿ ಭರ್ಭರವಾಗಿ ಹತ್ಯೆಯಾಗಿರುವ ಯುವಕ, ಮತ್ತೊಂದೆಡೆ ಕೊಲೆಯಾದವನ ಕುಟುಂಬಸ್ಥರ ಆಕ್ರಂದನ, ಇನ್ನೊಂದೆಡೆ ಯುವಕನನ್ನ ಕೊಲೆ ಮಾಡಲು ಅಟ್ಟಾಡಿಸುತ್ತಿರುವ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಗ್ರಾಮದಲ್ಲಿ. ಮೇ 9ರ ರಾತ್ರಿ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ಜಂಗಾಲಹಳ್ಳಿ ಗ್ರಾಮದ ಪುರುಷೋತ್ತಮ್ ಎಂಬ ಯುವಕ ರೈಲಿನಲ್ಲಿ ಬಂದು ಇಳಿದಿದ್ದ. ಅವನು ರೈಲಿನಲ್ಲಿ ಇಳಿಯುತ್ತಿದ್ದಂತೆ ಕೆಲವು ಯುವಕರು ಮಾರಕಾಸ್ತ್ರಗಳನ್ನ ಹಿಡಿದು ಹೊಡೆಯಲು ಅಟ್ಟಾಡಿಸಿದ್ದಾರೆ.
ಸುಮಾರು ಅರ್ಧ ಕಿಲೋಮೀಟರ್ ದೂರ ಆತನನ್ನ ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿದ್ದಾರೆ. ಕೊನೆಗೆ ಪುರುಷೋತ್ತಮ್ ಟೇಕಲ್ ಗ್ರಾಮದ ಸಂತೆ ಮೈದಾನದ ಬಳಿ ಬಂದು ಬಿದ್ದಿದ್ದಾಗ ಅಲ್ಲೇ ಇದ್ದ ಕಲ್ಲೊಂದು ಎತ್ತಿ ಆತನ ತಲೆಯ ಮೇಲೆ ಹಾಕಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇಂಥ ಭೀಕರ ಕೃತ್ಯವನ್ನ ನೋಡಿದ ಟೇಕಲ್ ಗ್ರಾಮದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಬಂದಿದ್ದ ಮಾಸ್ತಿ ಹಾಗೂ ಟೇಕಲ್ ಹೊರಠಾಣೆಯ ಪೊಲೀಸರಿಗೂ ಕೂಡ ಅಲ್ಲಿ ಕೊಲೆಯಾಗಿದ್ದವನ ಗುರುತು ಪತ್ತೆ ಮಾಡಲು ಸಮಯ ಬೇಕಾಗಿತ್ತು. ನಂತರ ಕೊಲೆಯಾಗಿದ್ದ ವ್ಯಕ್ತಿಯ ಕುರಿತು ಮಾಹಿತಿ ಕಲೆ ಹಾಕಿದಾಗ ನಂತರ ಕೊಲೆಯಾಗಿದ್ದು ಅದೇ ಟೇಕಲ್ ಹೋಬಳಿ ಜಂಗಾನಹಳ್ಳಿ ಗ್ರಾಮದ ಯುವಕ ಹಾಗೂ ಕೊಲೆಗೆ ಅದೊಂದು ಹಳೇ ದ್ವೇಷವೇ ಕಾರಣ ಅನ್ನೋದು ತಿಳಿಯುತ್ತಿದ್ದಂತೆ ಪ್ರಕರಣದ ಅಸಲಿ ಕತೆ ತೆರೆದುಕೊಂಡಿತ್ತು. ಜಂಗಾನಹಳ್ಳಿ ಗ್ರಾಮದ ಕೊಲೆಯಾದ ಪುರುಷೋತ್ತಮ್ 2023ರಲ್ಲಿ ಕೋಲಾರದಲ್ಲಿ ITI ಓದಲು ಬರುತ್ತಿದ್ದ. ಈ ವೇಳೆ ನಿತ್ಯ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಬಂದು ಸರ್ಕಾರಿ ಬಸ್ನಲ್ಲೇ ಹೋಗೋದು ಬರೋದು ಮಾಡುತ್ತಿದ್ರು. ಹೀಗಿರುವಾಗಲೇ ಅವತ್ತೊಂದು ದಿನ ಕೋಲಾರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಟೇಕಲ್ ಗ್ರಾಮದ ದರ್ಶನ್, ಸಂಜಯ್ ಸೇರಿದಂತೆ 5-6 ಹುಡುಗರು ಬಸ್ ನಿಲ್ದಾಣದಲ್ಲಿ ಕೆಲವು ಹುಡುಗಿಯರ ಫೋಟೋ ತೆಗೆದ್ರು ಅನ್ನೋ ಈ ಕಾರಣಕ್ಕೆ ಕೊಲೆಯಾದ ಪುರುಷೋತ್ತಮ್ ಹಾಗೂ ಆತನ ಸ್ನೇಹಿತರಾದ ಪೃಥ್ವಿ, ಕಿರಣ್, ಕಿಶೋರ್ ಸೇರಿ 5-6 ಜನ ಹುಡುಗರು ದರ್ಶನ್ ಹಾಗೂ ಸಂಜಯ್ ಸೇರಿದಂತೆ 5-6 ಜನ ಹುಡುಗರಿಗೆ ರಕ್ತ ಬರುವಂತೆ ಹೊಡೆದಿದ್ರು. ಈ ವೇಳೆ ಅದು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿ ನಂತರ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಅದರ ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಈ ಮಧ್ಯೆ ಪುರುಷೋತ್ತಮ್ ಕುಟುಂಬಸ್ಥರು ಪ್ರಕರಣವನ್ನ ಇತ್ಯರ್ಥ ಮಾಡಿಕೊಳ್ಳಲು ಮುಂದಾಗಿದ್ರು. ಆದರೆ ದರ್ಶನ್ ಮತ್ತು ಸಂಜಯ್ ಕುಟುಂಬಸ್ಥರು ಒಪ್ಪಿರಲಿಲ್ಲ. ಕಳೆದ 7-8 ತಿಂಗಳುಗಳಿಂದ ಪುರುಷೋತ್ತಮ್ ಬೆಂಗಳೂರಿನ ಬಿಡದಿ ಬಳಿಯ ಟೊಯೋಟೋ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕೆಲಸಕ್ಕೆ ಹೋಗುತ್ತಾ ವಾರಕ್ಕೊಮ್ಮೆ ಬಂದು ಹೋಗಿ ಮಾಡುತ್ತಿದ್ದ. ಈ ವೇಳೆ ನಿನ್ನೆ ಶನಿವಾರ ಭಾನುವಾರ ರಜೆ ಎಂದು ವಾಪಸ್ ಜಂಗಾನಹಳ್ಳಿ ಗ್ರಾಮಕ್ಕೆ ಬರುವ ವಿಷಯ ತಿಳಿದು ಹೊಂಚು ಹಾಕಿದ್ದ ದರ್ಶನ್, ಸಂಜಯ್ ಸೇರಿದಂತೆ 5-6 ಜನ ಪುರುಷೋತ್ತಮ್ ರೈಲಿನಿಂದ ಇಳಿಯುತ್ತಿದ್ದಂತೆ ಮಾತನಾಡಬೇಕು ಎಂದು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ತಪ್ಪಿಸಿಕೊಂಡು ಓಡಿ ಹೋದ ಪುರುಷೋತ್ತಮ್ ನನ್ನ ಬಿಡದೆ ಅಟ್ಟಾಡಿಸಿ ಜನನಿಬಿಡ ಸಂತೆ ಮೈದಾನದಲ್ಲೇ ಬರ್ಬರವಾಗಿ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ರು. ನಂತರ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದ ಮಾಸ್ತಿ ಪೊಲೀಸರು ಸದ್ಯ ದರ್ಶನ್, ಸಂಜಯ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಉಳಿದ ಆರೋಪಿಗಳಿಗಾಗಿ ತನಿಖೆ ನಡೆಸುತ್ತಿದ್ದಾರೆ. ಪುರುಷೋತ್ತಮ್ ಗೌಡ ಹುಡುಗ ಹೆಸರು, ನಮ್ಮ ಅಣ್ಣನ ಮಗ. ಅವನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. 3 ವರ್ಷ ಹಿಂದೆ ಇಲ್ಲಿ ITI ಮಾಡ್ತಾಯಿದ್ದ ಕೋಲಾರಲ್ಲಿ. ಆಗ ಬಸ್ ಸ್ಟ್ಯಾಂಡಲ್ಲಿ ಹುಡುಗರು, ಕಾಲೇಜ್ ಹುಡುಗರೇನೋ ಗಲಾಟೆ ಮಾಡಿಕೊಂಡು ಅವಾಗ ಒಂದು ಸಾರಿ ಕೇಸ್ ಆಗಿತ್ತು. ಕೇಸ್ ಆದಮೇಲೆ ಮತ್ತೆ ಅವನ್ನ ಬಿಡಿಸ್ಕೊಂಬಂದ್ವಿ. ಕೇಸ್ ಈಗಲೂ ನಡೀತಾ ಇದೆ. ಈಗ ಮತ್ತೆ ಅದು ITI ಮುಗೀತು. ಅರವಿಂದ್ ಟೈಟನಲ್ಲಿ ಅಪ್ರೆಂಟಿಸ್ 1 ವರ್ಷ ಮಾಡ್ದ. 1 ವರ್ಷ ಮುಗಿದ್ಮೇಲೆ 3 ತಿಂಗಳಿಂದ ಜಾಬ್ಗೆ ಹೋಗ್ತಾ ಇದ್ದಾನೆ ಬೆಂಗಳೂರಿಗೆ. ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಆವಾಗ ಗಲಾಟೆ ಆಗಿದ್ದು ದರ್ಶನ್ ಅನ್ನೋ ಹುಡುಗ ಅವನ್ನ ಹೊಡೆದಿದ್ದಾರೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಹುಡುಗ ಮೇಲೆ. ಇನ್ನು ಈ ಥರ 3 ಜನ ಕೋಲಾರ ಕಡೆಯವರು. ಆಮೇಲೆ ಅದು ಕೇಸ್ ಆಯಿತು. ಕೇಸ್ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೋದ ತಿಂಗಳು ಕೇಸ್ಗೆ ಹೋಗಿ ಬಂದಿದ್ದ ಅವನು. ಈಗ 3 ತಿಂಗಳಿಂದ ರೆಗ್ಯುಲರಾಗಿ ಬೆಂಗಳೂರು ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾನೆ. ಡೈಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇವರು ಮಂಜುನಾಥ್ ಅನ್ನೋರು, ಅವ್ರ ಮಗ ದರ್ಶನ್ನು, ಮತ್ತು ಸಂಜಯ್ ಅನ್ನೋ ಹುಡುಗ, ಮತ್ತು ಅವ್ರ ಗ್ಯಾಂಗು ಒಂದು 7-8-10 ಜನ ಹಳೆ ದ್ವೇಷ ಇಟ್ಕೊಂಡು ಈಗ ನಮ್ಮ ಹುಡುಗನ್ನ ಈ ಥರ ಮಾಡಿದ್ದಾರೆ. ಇವಾಗ ಅಂದರೆ ಸರ್ ಈ ಗಲಾಟೆ ಆಗಿ ಎಷ್ಟು ದಿವಸ ಆಯಿತು? ಇದು 3 ವರ್ಷ ಆಗಿತ್ತು ಸರ್. 3 ವರ್ಷದಿಂದ ನಾವು ಏನು ರಾಜಿ ಮಾಡ್ಕೊಳ್ಳೋಣ ಅಂತ ಒಂದು 3-4 ಬಾರಿ ಕರೆದಿದ್ದೀವಿ. ಯಾರೋ ದೊಡ್ಡವ್ರ ಹತ್ರ ಮುಂದೆ ಇಟ್ಕೊಂಡು ಕರೆದಿದ್ದೀವಿ. ರಾಜಿಗೆ ಬರಲಿಲ್ಲ. ಅವರು ಯಾವುದೇ ಕಾರಣಕ್ಕೂ ರಾಜಿಗೆ ಬರಲಿಲ್ಲ. ಇದನ್ನು ಹಳೆ ದ್ವೇಷ ಇಟ್ಕೊಂಡು ಅವ್ರು ಮಂಜುನಾಥ್ ಅವರು ಅವ್ರ ಮಕ್ಕಳಿಗೆ, ಅವರು ಜೊತೆಗಾರರಿಗೆಲ್ಲ ಕುಮ್ಮಕ್ಕೆ ಕೊಟ್ಟು ಈ ಥರ ಮಾಡಿದ್ದಾರೆ. ಇವಾಗ ಮಂಜುನಾಥ್ ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಮೊದಲು ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮಾಜಿ ಬೆಟ್ಟಿ ಟೇಕಲ್ಲು. ಈಗ ಏನು ಹೇಳ್ತೀವಿ ಸರ್ ನಿಮ್ಮ ಮಗನ ಪರಿಸ್ಥಿತಿ ನೋಡೋದು? ಮಗನ ಪರಿಸ್ಥಿತಿ ನೋಡಿ ಏನು ಹೇಳೋಣ ಸರ್, ಏನು ಹೇಳೋಣ? ಕೈಗೆ ಬಂದಿದ್ದು ಮಗ ಇಲ್ಲಲ್ಲ ಸರ್ ಇವತ್ತು. ಏನು ಹೇಳೋಣ ಹೇಳಿ? ಅಷ್ಟು ಕ್ರೂರವಾಗಿ ಕೊಂದಿದ್ದಾರೆ, ಈ ಥರ ಮಾಡಿದ್ದಾರೆ. ಒಂದು ಮಾನವೀಯತೆ ಇಲ್ಲದೇ ಒಂದು ಕ್ರೂರ ಮೆರೆದು ಈ ಥರ ಮಾಡಿದ್ದಾರೆ. ಹೆಂಗಿದೆ ಸರ್? ಏನಕ್ಕಾಗ್ತದೆ ಸರ್? ಆ ಥರ ಕ್ರೂರ ದ್ವೇಷ ಏನಕ್ಕಿತ್ತು ಸರ್? ಏನಕ್ಕಿತ್ತು? ಇಲ್ಲ, ಆ ಥರ ಏನಾದರೂ ಇದ್ದಿದ್ರೆ ನಮ್ಮನ್ನು ಕರೆಸಿ ಆದರೂ ಮಾತಾಡ್ಬೋದಿತ್ತಲ್ಲ. ನಾವು ಏನಾದರೂ ಒಂದು ಇದು ಮಾಡ್ತಾ ಇದ್ವಲ್ಲ. ರಾಜಿಗೆ ಕರೆದಿದ್ದೀವಿ ಸರ್. 3 ಬಾರಿ ದೊಡ್ಡವ್ರ ವ್ಯಕ್ತಿಗಳನ್ನೆಲ್ಲ ಮುಂದಕ್ಕೆ ಹಾಕ್ಕೊಂಡು ಕರೆದಿದ್ದೀವಿ ಸರ್. ಬರಲಿಲ್ಲ ರಾಜಿಗೆ.
ರಾಜಿಗೆ ಬರದೆ ಇವತ್ತು ಈ ಥರ ಕ್ರೂರವಾಗಿ ಈಗ ಕತ್ತರಿಸಿ ತಲೆ ಬಿಡೆ ಎಲ್ಲ ಜಜ್ಜಿ ಕಲ್ಲುಗಳಲ್ಲಿ ಸಾಯಿಸಿದ್ದಾರೆ ಸರ್ ಇವತ್ತು. ಇದಕ್ಕೆ ಕಾನೂನು ಕ್ರಮ ನೇರವಾಗಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು. ಟೋಟಲ್ ಎಷ್ಟು ಜನ ಸರ್ ಈಗ ಬಂದು ಹೊಡೆದಿರೋದು, ಅಟ್ಯಾಕ್ ಮಾಡಿದ್ರು? ಸರ್ ಒಂದು 7-8 ಜನ ಮೇಲ್ಪಟ್ಟಿರ್ತಾರೆ ಸರ್ ಅವ್ರ ಗ್ಯಾಂಗು. ಇವರೇ ಅಂತ ಕನ್ಫರ್ಮ್ ಇದೆ ನಿಮಗೆ? ಅದೇ ಅವ್ರ ಮಂಜುನಾಥ್ ಅವರು, ಅವ್ರ ಮಗ, ಮತ್ತು ಇನ್ನೊಂದು ಹುಡುಗ ಸಂಜಯ್, ಅದರ್ಸ್ ಅವ್ರ ಗ್ಯಾಂಗು. ಇಷ್ಟು ಜನ ಇದ್ದಾರೆ ಸರ್. ಇವರಂತೂ ಕನ್ಫರ್ಮ್ ಸರ್. ಅವ್ರದ್ದೆಲ್ಲ ಅಲ್ಲೇ ಲೋಕಲ್ ಸರ್? ಎಲ್ಲ ಲೋಕಲ್ ಸರ್. ಪೊಲೀಸರನ್ನು ಕರೆಸಬೇಕಾ ಸರ್? ಇಂಥವ್ರಿಗೆ ಬಿಡ್ಬೇಕಾ? ಕಾನೂನೇ ಹೇಳ್ಬೇಕು ಸರ್ ಇದಕ್ಕೆ. ಒಟ್ಟಾರೆ ಕಾಲೇಜಿನಲ್ಲಿ ಓದುವ ಸಮಯದಲ್ಲಿ ಯುವಕರು ಯಾವುದೋ ಸಿನಿಮಾ ಪ್ರಭಾವಕ್ಕೆ ಒಳಗಾಗಿ ಮಾಡಿಕೊಂಡ ಅದೊಂದು ಸಣ್ಣ ಕಿರಿಕ್ ಇವತ್ತು ಅದೇ ದ್ವೇಷವನ್ನ ಬೆಳೆಸಿ ಕೊಲೆಯಾಗುವವರೆಗೆ ಬಂದು ನಿಂತಿದೆ. ಸದ್ಯ ಈ ಕೊಲೆಯ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಕೊಲೆಯ ಅಸಲಿಯತ್ತನ್ನ ಬಯಲಿಗೆ ಎಳೆದಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ನಿಮ್ಮೊಂದಿಗೆ ಸುಧಾಕರ್ ಕಾರ್ಯಕ್ರಮದ ಮೂಲಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಕುರಿತ ಅಹವಾಲುಗಳನ್ನು ಸಂಸದರಿಗೆ ನೀಡಿ ಬಗೆಹರಿಸಿಕೊಡುವಂತೆ ಮನವಿ ಮಾಡಿದರು. ಎಲ್ಲ ರೆಡಿಯಾಗಿ ಬಂತು, ಕಿಮ್ಮತ್ ಕಟ್ಟಿಲ್ಲ ಮಾತ್ರ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಮ್ಮೊಂದಿಗೆ ಸುಧಾಕರ್ ಎಂಬ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ಸಾರ್ವಜನಿಕರು ರಸ್ತೆ, ಕುಡಿಯುವ ನೀರು, ನಿವೇಶನ, ಪಿಂಚಣಿ ಸೇರಿದಂತೆ 10 ಹಲವು ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಿದರು. ಪ್ರತಿಯೊಬ್ಬರ ಅಹವಾಲುಗಳನ್ನು ಆಲಿಸಿದ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಂಡರು. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ಉದ್ದೇಶದಿಂದ ಈ ಜನತಾ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅಧಿಕಾರಿಗಳ ಕರೆ ಮಾಡುವ ಮೂಲಕ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲಾಯಿತು. ಸಾರ್ವಜನಿಕರು ಕೂಡ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಸಂಸದರಿಗೆ ತಿಳಿಸಲು ಅವಕಾಶ ದೊರೆತ ಹಿನ್ನೆಲೆ ಸಂತಸ ವ್ಯಕ್ತಪಡಿಸಿದರು. ದುಡ್ಡು ಹೆಂಗ್ ಕೊಟ್ರಿ ನೀವು? ಇಲ್ಲ ಪೂರ್ತಿ ದುಡ್ಡು ಕೊಟ್ಟಿದ್ದೀರಿ ನೀವು. ಹೌದೌದು, ನಾನಿವಾಗ ಇಂಥವು ತಗೊಂಡು ನಾನಿವಾಗ ಭಾಳ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಿ. ಜಲ್ ಜೀವನ್ ಮಿಷನ್ ಈ ಥರ ಆದರೆ ಸೆಂಟ್ರಲ್ ಏಜೆನ್ಸೀಸ್ಗೆ ನಾನು ಬರೀಬೇಕಂತ. ಯಾಕೆಂದರೆ ರಾಜ್ಯದವರು ಬರೀ ದುಡ್ಡು ಇಸ್ಕೊಂಡು ಕೆಲಸನೂ ಮಾಡಲ್ಲ. ಈ ಸರ್ಕಾರ ಬರೀ ಪರ್ಸೆಂಟೇಜಲ್ಲೇ ನಡೀತಾ ಇದೆ ಎಲ್ಲ. ನೋಡಿ, ಇಲ್ಲಾಂದರೆ ನಾನು ಸೀರಿಯಸ್ ಆಗಿ ತಗೊಳ್ತೀನಿ. ಇನ್ನು ಸಂಸದ ಸುಧಾಕರ್ ನೇತೃತ್ವದಲ್ಲಿ ವಾರಕ್ಕೊಮ್ಮೆ ನಡೆಯುವ ಜನತಾ ದರ್ಶನ ಕಾರ್ಯಕ್ರಮವು ಕೆಲವು ದಿನಗಳಿಂದ ಕಾರಣಾಂತರಗಳಿಂದ ಸಾರ್ವಜನಿಕರಿಗೆ ಸಿಗದ ಸಂಸದ ಸುಧಾಕರ್ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಬೇಕು ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತು. ಮತ್ತು ಜನರ ಜೊತೆ ಇವತ್ತು ಅವರ ಅಹವಾಲುಗಳನ್ನು ತೆಗೆದುಕೊಳ್ಳುವಂಥದ್ದು, ಸ್ಥಳೀಯವಾಗಿ ತಹಸೀಲ್ದಾರು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕೇಂದ್ರ ಇಲಾಖೆಯ ಕೆಲವು ಇಲಾಖೆಗಳ ಜೊತೆ ಅವರಿಗೆ ಕೆಲಸ ಇರ್ತದೆ. ಅಂಗವಿಕಲರು ಬಂದಿದ್ದಾರೆ, ಹೆಣ್ಮಕ್ಳು, ರೈತಾಪಿ ಜನ, ಹೀಗೆ ಹಲವಾರು ಇವತ್ತು ಆಶೋತ್ತರಗಳು ಮತ್ತು ಅಹವಾಲುಗಳು ಇವನ್ನೆಲ್ಲ ಕೂಡ ಇಟ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತು ಕೆಲವರಿಗೆ ಪತ್ರ ಮುಖೇನ ಅವರಿಗೆ ಪತ್ರವನ್ನು ಕೂಡ ಕಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಒಟ್ಟಾರೆ ನಿಮ್ಮೊಂದಿಗೆ ಸುಧಾಕರ್ ಎಂಬ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಅಹವಾಲುಗಳಿಗೆ ಸ್ಪಂದಿಸಿ ಪರಿಹಾರ ಒದಗಿಸುವ ಕಾರ್ಯ ಯಶಸ್ವಿಯಾಗಿ ನಡೆಯಿತು. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step.
Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕೆಡವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಮರಾಠ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಹಾಗೂ ವೈಯಕ್ತಿಕವಾಗಿ ತಾವು ಸದಾ ಬೆನ್ನೆಲುಬಾಗಿ ನಿಲ್ಲುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭರವಸೆ ನೀಡಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿ ಮೈಲಗಾನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಜಟಲಿಂಗೇಶ್ವರ ಸ್ವಾಮಿಯ 18ನೇ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಂಸದ ಸುಧಾಕರ್ ಭಾಗಿಯಾಗಿದ್ದರು. ಭಕ್ತಿ ಮತ್ತು ಶ್ರದ್ಧೆಯಿಂದ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಗ್ರಾಮದಲ್ಲಿ ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ದೇವಾಲಯದ ಅಭಿವೃದ್ಧಿಯಲ್ಲಿ ಸ್ಥಳೀಯ ಮುಖಂಡರು ಮತ್ತು ಭಕ್ತರ ಶ್ರಮ ಶ್ಲಾಘನೀಯವಾದದ್ದು ಎಂದರು. ಮರಾಠ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಸದಾ ಸಿದ್ಧರಿರುವುದಾಗಿ ಹಾಗೂ ಸಮುದಾಯದ ಭವನದ ನಿರ್ಮಾಣ ಕಾರ್ಯಗಳಿಗೆ ಸಂಸದರ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ ಅಗತ್ಯ ಅನುದಾನ ನೀಡಲಾಗುವುದು. ಈ ಮೂಲಕ ನಿಮ್ಮೆಲ್ಲರ ಶ್ರಮಕ್ಕೆ ನನ್ನದೂ ಒಂದು ಕೈ ಜೋಡಿಸಲಿದ್ದೇನೆ ಎಂದು ಭರವಸೆ ನೀಡಿದರು. ಸಹೋದರಿಯರೇ ಮತ್ತು ಈ ದೇವಸ್ಥಾನದ ಎಲ್ಲ ಭಕ್ತಾದಿಗಳೇ, ಈ ದೇವಸ್ಥಾನಕ್ಕೆ ಬಂದಿದ್ದು ಭಾಳ ಸಂತೋಷ ಆಗಿದೆ. ಕಳೆದ ವರ್ಷನೇ ನಾನು ಬರಬೇಕಾಗಿತ್ತು. ಕಳೆದ ವರ್ಷ ನಾನು ವಿದೇಶದಲ್ಲಿದ್ದರಿಂದ ಬರಲಿಕ್ಕಾಗಲಿಲ್ಲ. ಆದರೆ ಈ ಸಲ ಭಗವಂತ ನನಗೆ ಆಶೀರ್ವಾದ ಮಾಡಿ ಇವತ್ತು ಕರ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಜೊತೆ ಭಾಗಿಯಾಗಿರ್ತಕ್ಕಂಥದ್ದು ಭಗವಂತನ ಕೃಪೆಗೆ ಪಾತ್ರರಾಗುವಂಥ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ನಿಮಗೆಲ್ಲ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ರಮೇಶ್ ರಾವ್ ಅವರು ಹೇಳಿದ್ದಾರೆ ಮತ್ತು ಸ್ವಾಮಿಗಳು ನನಗೆ ಅರ್ಚಕರು ಈ ದೇವಸ್ಥಾನದ ಇತಿಹಾಸ, ವಿಶೇಷತೆಗಳನ್ನು ಕೂಡ ನನಗೆ ಹೇಳಿದ್ದಾರೆ. ಯಾವ ರೀತಿ 3 ಅಡಿಕೆ ಇವತ್ತು 4, ಇವತ್ತು ಪ್ರತಿ ವರ್ಷ ಬೆಳೆದು ಯಾವ ಗಾತ್ರ ಆಗಿದೆ ಅಂದರೆ ಅದರ ಮಹತ್ವ ಇವತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಭಾಳ ಶಕ್ತಿ ಇದೆ ಅನ್ನೋಂಥದ್ದು ಸ್ಪಷ್ಟ. ಅದರಲ್ಲೇನು ಅನುಮಾನ ಇಲ್ಲ. 100 ವರ್ಷಗಳು, 400 ವರ್ಷಗಳ ಚರಿತ್ರೆ, 400 ವರ್ಷಗಳ ಹಿಂದೆನೇ ನಡೆದಂಥ ಚರಿತ್ರೆ ಏನು ಬಿಜಾಪುರದಿಂದ ಇಲ್ಲಿ ಬಂದು ವಲಸೆ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಮತ್ತು ಇಲ್ಲಿಂದ ಚದರಿ ಹೋದಂಥ
ಮರಾಠ ಸಮುದಾಯದ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಒಂದು ಮಾತು ಹೇಳ್ತದೆ, ಹುಲಿಗೆ ಕೆಲವು ದಿನಗಳು ಅದಕ್ಕೆ ಆಹಾರ ಸಿಕ್ಕದೇ ಇದ್ದರೂ ಕೂಡ ಹುಲ್ಲು ತಿನ್ನಲ್ಲ ಅಂತ ಹೇಳುತ್ತೆ. ಹಂಗೆ ಮರಾಠಿಗರು ಆರ್ಥಿಕವಾಗಿ ಎಷ್ಟೇ ಕಷ್ಟ ಅನುಭವಿಸಿದ್ರು, ಸಾಮಾಜಿಕವಾಗಿ ಕಷ್ಟ ಅನುಭವಿಸಿದ್ರು, ಅವರು ರೋಷವನ್ನು, ಧೈರ್ಯವನ್ನು ಮತ್ತೊಬ್ಬರು ಅವರಿಗೆ ಸಾಟಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕಾಂತರಾಜು ಅವರು ಸಲ್ಲಿಸಿದ ರೈಲ್ವೆ ಸಂಪರ್ಕ ಹಾಗೂ ಇನ್ನಿತರ ಸ್ಥಳೀಯ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಂಸದರು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮರಾಠ ಸಮುದಾಯದ ಮುಖಂಡ ರಮೇಶ್ ರಾವ್ ಶೆಲ್ಕೆ, ಶಿವಾಜಿರಾವ್, ಧಾರ್ಮಿಕ ಚಿಂತಕ ಜಯಮುನಿರಾವ್ ಶೆಲ್ಕೆ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕೋರ್ಡಿಲ್ಲಪ್ಪ, ನಗರ ಅಧ್ಯಕ್ಷ ವೇಣುಮಾಧವ್, ಮುಖಂಡ ಮುರಳೀಧರ್ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಮುದಾಯದ ಬಾಂಧವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿ ನ್ಯೂಸ್, ಗೌರಿಬಿದನೂರು. ಮಾಡಿದ್ದಾರೆ. ಬಹುಶಃ ವಿಜಯಪುರದಲ್ಲಿ ಎಲ್ಲೂ ನಾನು ಇತ್ತೀಚೆಗೆ ಕಂಡಿಲ್ಲ ಬೇಸಿಗೆ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು. ಇಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣ ಬಳಿಯ ಪರಿವರ್ತನಾ ಕಲಾ ಸಂಸ್ಥೆ ವತಿಯಿಂದ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಸುಮ್ಮನೆ ತಮಾಷಕ ಕಿರುಚಿತ್ರಗಳ ನಟರಾದ ಮಂಜಣ್ಣ ಮಾತನಾಡಿ, ಈ ಪೀಳಿಗೆಯ ಮಕ್ಕಳಿಗೆ ಪೋಷಕರು ಇಂತಹ ನಾಟಕ, ನೃತ್ಯ, ಭರತನಾಟ್ಯ ಮುಂತಾದ ಕಲೆಗಳಲ್ಲಿ ತೊಡಗಿಸಬೇಕು. ಆದ್ರೆ ಈಗಿನ ಮಕ್ಕಳು ಹೆಚ್ಚು ಮೊಬೈಲ್, ಟಿವಿಯಲ್ಲಿ ಮುಳುಗಿರುತ್ತಾರೆ. ಬೇಸಿಗೆ ಶಿಬಿರಗಳು ಮಾಡಿದಾಗ ಶಿಬಿರಗಳಿಗೆ ಕಳಿಸಿ, ನಿಮ್ಮ ಮಕ್ಕಳ ಪ್ರತಿಭೆಗಳ ಬಗ್ಗೆ ನೀವು ತಿಳಿಯಬಹುದು ಎಂದು ತಿಳಿಸಿದರು. ಅವನ ಉಸಿರು ಅಂತಂದ್ರೆ ನಾಟಕ, ಅವನ ಉಸಿರು, ಅವನ ಜೀವನ ಎಲ್ಲವೂ ನಾಟಕನೇ, ಅಥವಾ ಅಭಿನಯ, ಸಿನಿಮಾ, ಧಾರಾವಾಹಿ ಅಥವಾ ನಾಟಕ, ಏನೋ ಒಂದು ಅವನ ರಕ್ತದಲ್ಲೇ ಅದು ಕರಗತ ಆಗಿ ಬಂದಿದೆ. ನಾವಾದ್ರೂ ಸುಮ್ಮನೆ ಆಗ್ತೀವಿ, ನಾವು ಏನಾದ್ರೂ ಒತ್ತಡಗಳು ಬಂದ್ರೆ ಅವನು ಸುಮ್ಮನಾಗಲ್ಲ. ಎಷ್ಟೇ ಒತ್ತಡ ಇರಲಿ, ಒಂದಷ್ಟು ಜನ ಬೇರೆ ಕಡೆ ಅವನ್ನೆಲ್ಲ ನಮ್ಮ ನಾಟಕ ಕಳಿಸೋದು, ಒಂದು ರೆಪಾರ್ಟರಿ ತರ ಮಾಡೋದು, ಸುಮ್ಮನೆ ಇದ್ದದ್ದು ಉದಾಹರಣೆಗಳೇ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಬಹುಶಃ ವಿಜಯಪುರದಲ್ಲಿ ಎಲ್ಲೂ ನಾನು ಇತ್ತೀಚೆಗೆ ಕಂಡಿಲ್ಲ ಬೇಸಿಗೆ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು. ಇಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮುಂದಿನ ದಿನಮಾನದಲ್ಲಿ ಈ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ, ಹಾಗೆ ದೇವರಾಜ್ ಅವರು ಕೂಡ, ಅವರ ಶ್ರೀಮತಿಯಾದಂತಹ ದೀಪಿಕಾ ಅವರಿಗೂ ಕೂಡ ಭಗವಂತ ಎಲ್ಲ ರೀತಿಯಲ್ಲೂ ಅವರು ನಡೆಸಿರ್ತಕ್ಕಂಥ, ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಫಲಪ್ರದ ಆಗಲಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತಿನ ತನಕ ಈ ಒಂದು ವೇದಿಕೆಯಲ್ಲಿ ಹಿರಿಯರಿದ್ದಾರೆ. ಪರಿವರ್ತನಾ ಕಲಾ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಕಿರುತೆರೆ ನಟ ದೇವನಹಳ್ಳಿ ದೇವರಾಜ್ ಮಾತನಾಡಿ, ನಮ್ಮ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ನೃತ್ಯ, ಹಾಡುಗಾರಿಕೆ, ಸಂಗೀತ ಮುಂತಾದ ಚಟುವಟಿಕೆಗಳನ್ನು ಕಲಿಸುವುದಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ಇದು ಪರಿವರ್ತನಾ ಕಲಾ ಸಂಸ್ಥೆ ಡ್ರೀಮ್ ಹಂಟರ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋ ಸಹಯೋಗದಲ್ಲಿ ಒಂದಷ್ಟು ಕಾರ್ಯಚಟುವಟಿಕೆಗಳು ಈಗಾಗಲೇ ಮಾಡ್ತಾ ಬರ್ತಿದ್ದೀವಿ. ನೃತ್ಯ, ಹಾಡುಗಾರಿಕೆ, ಸಂಗೀತ, ಆಮೇಲೆ ಅಡುಗೆ ತರಬೇತಿ, ಅದರ ಜೊತೆಗೆ ಇಲ್ಲಿ ಕಲಿತಂಥ ಮಕ್ಕಳಿಗೆ ಬೇರೆ ಬೇರೆ ಕಡೆ ವೇದಿಕೆಗಳನ್ನು ಕಲಿಸಿಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಆಶಯ ಆಗಿದೆ. ನಮ್ಮ ವಿಜಯಪುರ, ದೇವನಹಳ್ಳಿ ತಾಲೂಕಿನ ಸುತ್ತಮುತ್ತ ಗ್ರಾಮದ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ತಾಲೂಕು, ಹೀಗೆ ಬೇರೆ ಬೇರೆ ಹಳ್ಳಿ ಮಕ್ಕಳಿಗೆ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಉದಾಹರಣೆಗೆ ನನ್ನ ಶ್ರೀಮತಿ ನೃತ್ಯ ನಿರ್ದೇಶಕಿಯಾಗಿರೋದ್ರಿಂದ ಮಂತ್ರಾಲಯದಲ್ಲಿ ಮುಂದಿನ ಒಂದು ಅವಧಿಯಲ್ಲಿ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಇದೆ. ಅದಕ್ಕೆ ಮಕ್ಕಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಕ್ಕಳು ಬೇರೆ ಬೇರೆ ಜಾಗಗಳಲ್ಲಿ ಒಂದು ವೇದಿಕೆಗಳಲ್ಲಿ ಬಳಸಿಕೊಂಡು. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ಶಿಕ್ಷಕ ಹಿರೇಮಠ್, ಕಲಾವಿದ ಮೂರ್ತಿ, ದೀಪಿಕಾ ದೇವರಾಜ್ ಹಾಗೂ ಪೋಷಕ ವೃಂದ ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಗೃಹಿಣಿಯರ ಬೇಜವಾಬ್ದಾರಿಯ ಪರಿಣಾಮ, ಕಿಡಿಗೇಡಿಗಳ ಅವಕಾಶಕ್ಕೆ ಸಾಕ್ಷಿಯಾದ ಕಳ್ಳತನ ಪ್ರಕರಣ.
ವೈದ್ಯರ ಎಡವಟ್ಟಿಗೆ ಬಾಣಂತಿಯ ಸಾವು. ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದೆ ಪೋಷಕರ ಪ್ರತಿಭಟನೆ. ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿರುವ ಘಟನೆ. ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ. ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್. ಓರ್ವ ವಿದ್ಯಾರ್ಥಿ ಬಂಧನ. ಹಳೆ ಸೇಡಿಗೆ ಹೊಸ ಕನಸು ಕಟ್ಟಿಕೊಂಡ ಯುವಕ ಬಲಿ. 3 ವರ್ಷಗಳ ಹಿಂದಿನ ದ್ವೇಷಕ್ಕೆ ಸಾಕ್ಷಿಯಾದ ಘಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.